ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತಾರಕಕ್ಕೇರಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ತಂತ್ರ ಪ್ರತಿತಂತ್ರವನ್ನು ಕೂಡ ರೂಪಿಸ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರು ಆಗಿರುವಂತಹ KN ರಾಜಣ್ಣ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. KN ರಾಜಣ್ಣ ಅವರೇ, ಮೊದಲನೇದಾಗಿ ಈಗ ಪರಮೇಶ್ವರ್ ಅವರು ಕರೆದಿದ್ದಂತಹ ಸಭೆಯನ್ನ ರದ್ದುಪಡಿಸಿರುವಂಥದ್ದು ನೀವು ಹೇಳ್ತಾ ಇದ್ರೆ ಮುಂದೂಡಿಕೆ ಅಂತ ಹೇಳ್ತಾ ಇದ್ರೆ, ಬಟ್ ಈ ಕ್ಷಣಕ್ಕೆ ಅದು ರದ್ದಾಗಿದೆ ಅಂತ ಒಪ್ಕೊಳ್ತೀರಾ? ಈಗ ನಾನು ಪದೇ ಪದೇ ನಾನು ಹೇಳ್ತಕ್ಕಂಥದ್ದಲ್ಲ, ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರಕಟಣೆ ಪತ್ರ ಆಧಾರದ ಮೇಲೆ ನಾನು ಹೇಳೋದು. ಆ ಪ್ರಕಟಣೆ ಪತ್ರ ನೀವು ಎಲ್ಲ ಓದಿದ್ದೀರಿ. ಅದರಲ್ಲಿ ಏನು ಬರೆದಿದ್ದಾರೆ? ನಾವು ಈ ರೀತಿ ಪೂರ್ವಭಾವಿ ಸಭೆ ಆಯೋಜನೆ ಮಾಡಿದ್ದು. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸನ್ಮಾನ್ಯ AICC ಸೆಕ್ರೆಟರಿ ಅವರು, ಇನ್ಚಾರ್ಜ್ ಆಫ್ ಕರ್ನಾಟಕ ಸುರ್ಜೇವಾಲಾರವರು ಅದನ್ನು ಆ ಸಭೆ ನಡೆಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸೂಕ್ತ ಅಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮುಂದೂಡಿದ್ದೇವೆ ಅಂತ ಬರೆದಿರೋದು ಪ್ರಕಟಣೆ ನಾನು ಓದಿದ್ದೇನೆ. ಆ ಆಧಾರದ ಮೇಲೆ ಇದು ರದ್ದಾಗಿಲ್ಲ, ಮುಂದೂಡಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನಾಳೆ ಪರಮೇಶ್ವರ್ ಇಲ್ಲ ರದ್ದು ಮಾಡಿದ್ದೀವಿ ಅಂದ್ರೆ ರದ್ದಾಗ್ಬೋದು, ಅದಕ್ಕೇನು ನಮ್ದೇನು ಅಡ್ಡಿ ಇಲ್ಲ. ಮುಂದೂಡುವಂತ ಪ್ರಸಂಗ ಏನಾಗಿತ್ತು ಅಂತ? ಮುಂದೂಡ್ತಕ್ಕಂಥ ಪ್ರಸಂಗ ಏನಂದ್ರೆ, ಈಗ ಊಟಕ್ಕೆ ಸೇರಿದ್ದು ಏನು ರಾಜಕಾರಣಕ್ಕೆ ಸೇರಿಲ್ಲ. ಆ ಊಟಕ್ಕೆ ಸೇರಿದಂಥದ್ರದ ಮೇಲೆ ಏನೋ ಮಾಧ್ಯಮಗಳಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ನಾಳೆ ಅವ್ರ ಪದ್ಧತಿ ಚ್ಯುತಿಗೊಳಿಸ್ತಾರೆ, ಇವ್ರ ಪದ್ಧತಿ ಚ್ಯುತಿಗೊಳಿಸ್ತಾರೆ, ಅದನ್ನೆಲ್ಲ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ ಸಭೆಗಳು ಮಾಡ್ತವೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅದೆಲ್ಲ ಶುದ್ಧ ಸುಳ್ಳು. ಸುಮ್ಮನೆ ಊಟಕ್ಕೆ ಹೊಸ ವರ್ಷ ಒಬ್ಬೊಬ್ಬರು ಒಂದೊಂದು ಕಡೆ ಬ್ಯುಸಿ ಇರ್ತಾರೆ. ನಾವು ಕೂಡ ಹೊಸ ವರ್ಷದಲ್ಲಿ ಸೇರಬೇಕು ಅಂತ ಮೊದಲು ಅಂದ್ಕೊಂಡಿದ್ದೆ, ಯಾರು ಸೇರೋಕ್ಕಾಗಿರಲಿಲ್ಲ. ಒಂದು ಊಟನ ಮಾಡೋಣ, ಕ್ಯಾಬಿನೆಟ್ ಇತ್ತು ಅವತ್ತು. ಕ್ಯಾಬಿನೆಟ್ನಲ್ಲಿ ಎಲ್ಲರ ಮುಂದೆನೂ ಮಾತಾಡ್ದು, ಬರಪ್ಪ ಮಧ್ಯಾಹ್ನ ಈಗ ಆಯಿತು, ಇಲ್ಲಿ ಲೇಟ್ ಆಗ್ತದೆ, ಸಾಯಂಕಾಲ ಎಲ್ಲರೂ ಊಟಕ್ಕೆ ಸೇರೋಣ, 7 ಗಂಟೆಗೆ ಸೇರಿ 9:15 ಎಲ್ಲ ಡಿಸ್ಪರ್ಸ್ ಆಗೋಣ ಅಂತ ಹೇಳಿ ಮಾತಾಡ್ಕೊಂಡು, ಅದರಲ್ಲಿ ನಾನು ಅದೇ ಮಾಧವಪ್ಪನವ್ರು ಬಂದರು, ಇವರು CM ಅವರು ಕೂಡ ಬಂದರು. ನಾವೇ 4 ಜನ ಕೂತ್ಕೊಂಡು ಊಟ ಮಾಡಿದ್ವು. ನಾವು ಒಂದಷ್ಟು 2 ಪೆಗ್ ವಿಸ್ಕಿನೂ ಕುಡ್ಕೊಂಡೆ, ಅವ್ರು ಯಾರು ಕುಡಿಲಿಲ್ಲ ಅವರೆಲ್ಲ. ಸರ್, ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಹೇಳಿದ್ವಿ ಕೂತ್ಕೊಳ್ಳೋಣ ಅಂತ, ಬಟ್ ಸೇರಿದ್ ಮಾತ್ರ ನೀವು 4-5 ಜನ ಮಾತ್ರ. ಅಂದರೆ ನೋಡಿ, ಬೇರೆ ಬೇರೆಯವರು ಏನೇನೋ ಕೆಲಸಗಳು ಇರ್ತವೆ, ಸೇರೋಕ್ಕಾಗಿಲ್ಲ. ಇನ್ನೊಂದು ಜಲ್ದಿ ಬೇಕಾದರೆ ಆದಷ್ಟು ಜಾಗ್ರತೆ, ಇನ್ನೊಂದು ಜಾಸ್ತಿ ಜನ ಸಚಿವರು ಕರೆಸಿಬೇಕಾದ್ರೆ ಇನ್ನೊಂದು ಊಟ ಮಾಡೋಣ, ಏನು ತೊಂದರೆ ಇಲ್ಲ. ಅದಕ್ಕೆ ಶಿವಕುಮಾರ್ನು ಕರಿತೀವಿ, ಅದಕ್ಕೆ ಕರೆದು ಮಾಡೋಣ, ಅದರಲ್ಲಿ ಏನು ತಪ್ಪೇನಿದೆ. ಊಟಕ್ಕೆ ಸೇರೋದು ಇದೆಲ್ಲ ಆಕ್ಷೇಪಣೆ ಪಡಿಸ್ತಕ್ಕಂಥದ್ದು ಎಲ್ಲ ಈಗ BJPನಲ್ಲಿ ಬೆಳಗ್ಗೆದ್ದು ನಡೀತಿದೆ. ನೀವು ಮಾಧ್ಯಮದವರು ಅಷ್ಟೇನೆ ಬರೀ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳಿ ಹೊಡಿತಾ ಇರ್ತೀರ. ಅದೇ BJP ಡಿನ್ನರ್ ಪಾಲಿಟಿಕ್ಸ್ ಯಾಕೆ ಹೊಡೆಯುತ್ತಾ ಇಲ್ಲ? ಸರ್, ಇದನ್ನ ನಿಮ್ಮ ಸಭೆಯನ್ನ ರದ್ದುಪಡಿಸುವಂಥದ್ದು, ಮುಂದೂಡುವಂಥದ್ದು ಯಾರಾದ್ರೂ ಕಾಣದ ಕೈಗಳು ಕೆಲಸ ಮಾಡೋದು, ಅಥವಾ ನೇರವಾಗಾದ್ರೆ DK ಶಿವಕುಮಾರ್ ಅವರೇ ದೆಹಲಿಯಲ್ಲಿ ಇದ್ರು, ಅವರೇ ಕೂಡ ಒತ್ತಡ ಹಾಕಿ ಪಟ್ಟಿಡ್ದವ್ರು ರದ್ದುಪಡಿಸಿದ್ರು ಅಂತನ? ನನಗೆ ತಿಳಿದ ರೀತಿಯಲ್ಲಿ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಮುಂದೂಡಿರ್ತಕ್ಕಂಥದ್ದು. ಅಲ್ಲಿ DK ಶಿವಕುಮಾರ್ ಬಂದಾಗ ಅವರು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿದ್ದಾರೆ, ನನಗೂ ಇದಕ್ಕೇನು ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಇಲ್ಲ ಅವರೇ ಮಾಡೋರೆ ಅಂತ ನಾನು ಹೇಳಕ್ಕಾಗ್ತದ? ಅವರೇ ಹೇಳಿದಾರಲ್ಲ, ನನಗೆ ಅದಕ್ಕೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅದು ಅಂತ ಹೇಳಿ. ಸರ್, ಈಗ ಸುರ್ಜೇವಾಲಾ ಅವರು ಏನು ಹೇಳಿದ್ದಾರೆ ಸರ್ ಪರಮೇಶ್ವರ್ ಅವ್ರ ಹತ್ರ? ಅದು ನೀವು ಪರಮೇಶ್ವರ್ ಬೆಳಗ್ಗೆ ಸಾಯಂಕಾಲ ಸಿಗ್ತಾರೆ, ನೀವು ಅವ್ರನ್ನೇ ಕೇಳಬೇಕು. ಅವ್ರವ್ರ ಮಧ್ಯೆ ಏನು ಟ್ರಾನ್ಸ್ಫರ್ ಆಗಿದೆ ಅಂತ ನನಗೇನು ಗೊತ್ತಿರುತ್ತೆ? ನನಗೆ ಆ ಪತ್ರಿಕೆ ಪ್ರಕಟಣೆದು ಒಂದು ಏನೋ ಅವರು ಪತ್ರ ಕೊಟ್ಟಿದ್ದಾರೆ. ಆ ಪತ್ರನ ನಾನು TV ನೋಡಿದೆ, ಆ ಪತ್ರನೂ ಕೂಡ ನೋಡಿದೆ. ಆ ಪತ್ರದಲ್ಲಿ ಅವ್ರು ಬರೆದಿರೋದಷ್ಟೇ, ನಾವು ಅಹಿಂದ ಸಮಾವೇಶ ಅಂತಲ್ಲ, SC STಗಳ ಒಂದು ಪೂರ್ವಭಾವಿ ಸಭೆ ನಾವು ಆಯೋಜನೆ ಮಾಡಿದ್ದು. ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನಿಂದ ಈ ರೀತಿ ಸೂಚನೆ ಬಂದಿದೆ, ಅದನ್ನು ನಾವು ಈ ಹಿನ್ನೆಲೆಯಲ್ಲಿ ಮುಂದೂಡಿದ್ದೀವಿ ಅಂತ ಬರೆದಿರೋದು ಒಂದು ಕಾಗದಲ್ಲಿ ನಾನು ಓದಿದ್ದೀನಿ. ಅಷ್ಟು ಬಿಟ್ಟರೆ ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ, ಏನು ಸೂಚನೆ ಕೊಟ್ಟರು, ಇನ್ನು ಮತ್ತೇನು ಬೇರೆ ಸೂಚನೆ ಹೇಳಿದ್ದಾರೆ, ಅದೆಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸುರ್ಜೇವಾಲಾ ಅವರ ಮಧ್ಯೆ ನಡೆದಿರ್ತಕ್ಕಂಥ ಮಾತುಕತೆಗಳು. ನಮ್ಮ ಮಧ್ಯೆ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.